ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಮಂಗಳವಾಗಲಿ. ಇವತ್ತಿನ ದಿನ ಭಗವದ್ಗೀತೆಯ 2ನೇ ಅಧ್ಯಾಯದ 23ನೆಯ ಶ್ಲೋಕವನ್ನು ನೋಡೋಣ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಯಾವುದೇ ಒಂದು ವಸ್ತು ಇದ್ದರೆ ಆ ವಸ್ತುವಿಗೆ ಅದರದ್ದೇ ಆದಂತಹ ಒಂದು ಸ್ವಭಾವ ಅಂತ ಇರುತ್ತೆ. ಚಾಕುವನ್ನು ನಾವು ತಗೊಂಡ್ರೆ ಹರಿತವಾದಂತಹ ಚಾಕುವಿನ ಕೆಲಸ ಏನು ಕೇಳಿದ್ರೆ ಒಂದು ವಸ್ತುವನ್ನು ಅದು ಕಟ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಬೆಂಕಿಯನ್ನು ತಗೊಂಡ್ರೆ ಆ ಬೆಂಕಿಯ ಅದು ಸ್ವಭಾವ. ಯಾವುದೇ ವಸ್ತುವನ್ನು ನಾವು ಬೆಂಕಿಗೆ ಹಾಕಿದ್ರೆ ಆ ಬೆಂಕಿ ಅದನ್ನು ಏನು ಮಾಡುತ್ತೆ, ಸುಟ್ಟು ಭಸ್ಮವನ್ನು ಮಾಡುತ್ತೆ. ಹಾಗೆ ನೀರಿಗೆ ಅದರದ್ದೇ ಆದಂತಹ ಒಂದು ಸ್ವಭಾವ ಇದೆ. ಯಾವುದೇ ವಸ್ತುವನ್ನು ನೀರಿಗೆ ಹಾಕಿದಾಗ ನೀರು ಅದನ್ನು ಆರ್ದ್ರಗೊಳಿಸುತ್ತೆ, ಅದನ್ನು ಒದ್ದೆಯನ್ನಾಗಿ ಮಾಡುತ್ತೆ. ಅದೇ ನೀರು ಒಂದು ವಸ್ತುವನ್ನು ಒದ್ದೆಯನ್ನಾಗಿ ಮಾಡಿದರೆ ಆಚೆ ಈಚೆ ಹರಿತಂತಹ ಗಾಳಿ ಆ ಒದ್ದೆ ಆದಂತಹ ವಸ್ತುವನ್ನು ಒಣಗಿಸುತ್ತೆ. ಇದು ಆಯಾ ವಸ್ತುಗಳ ಒಂದು ಸ್ವಭಾವ. ಆದರೆ ಇಲ್ಲಿ ಹೇಳ್ತಾನೆ ಕೃಷ್ಣ, ಈ ಆತ್ಮ ಅಂತ ಶರೀರದಲ್ಲಿ ಏನು ಇದೆ ಇದನ್ನು ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ವಸ್ತುವನ್ನು ಕಟ್ ಮಾಡಿದ ಹಾಗೆ ಈ ಆತ್ಮವನ್ನು ಕಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಮಗೆ ಒಂದು ವಸ್ತು ಕಣ್ಣಿಗೆ ಕಾಣ್ತಾ ಇದ್ದರೆ ಆ ವಸ್ತುವನ್ನು ನಾವೇನಾದರೂ ಮಾಡ್ಬೋದು. ಈಗ ಒಂದು ಪೇಪರ್ ಸಿಕ್ತು ಅಂದರೆ ನಾವು ಆ ಪೇಪರನ್ನು ತಗೊಂಡು ನಾವು ಹರಿಬೋದು, ಕಟ್ ಮಾಡ್ಬೋದು. ಹಾಗೆ ಆದರೆ ಇಲ್ಲಿ ಆತ್ಮ ನಮ್ಮ ಕಣ್ಣಿಗೆ ಕಾಣಿಸ್ತೇ ಇಲ್ಲ, ಆದ್ದರಿಂದ ಅದನ್ನು ನಮಗೆ ಕಟ್ ಮಾಡಲಿಕ್ಕಾಗೋದಿಲ್ಲ. ಇನ್ನು ನೈನಂ ದಹತಿ ಪಾವಕಃ ಏನಂ ಪಾವಕಃ ನ ದಹತಿ. ಬೆಂಕಿ ಸುಡುವ ಸ್ವಭಾವವಾದಂಥ ಬೆಂಕಿ ಈ ಆತ್ಮವನ್ನು ಸುಡಲಿಕ್ಕಾಗೋದಿಲ್ಲ. ಇನ್ನು ಒಂದು ವಸ್ತುವನ್ನು ಆರ್ದ್ರವನ್ನಾಗಿ ಅಂದರೆ ಒದ್ದೆಯನ್ನಾಗಿ ಮಾಡುವಂತಹ ಸ್ವಭಾವ ಇರ್ತಕ್ಕಂಥದ್ದು ನೀರಿಗೆ. ಅಂತಹ ನೀರಿಗೂ ಸಹ ಈ ಆತ್ಮವನ್ನು ಆರ್ದ್ರವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಬೀಸುತ್ತಿರುವಂತಹ ಗಾಳಿಯ ಸ್ವಭಾವ ಅದು ಒಂದು ವಸ್ತುವನ್ನು ಒಣಗಿಸುತ್ತೆ. ನೋಡಿ, ನಾವು ಈ ಚಳಿಗಾಲ ಬಂದಾಗ ನಮ್ಮ ಚರ್ಮಗಳೆಲ್ಲ ಸ್ವಲ್ಪ ಒಣದಾಗುತ್ತೆ, ಅಥವಾ ಮರಗಿಡಗಳು ಒಣಗಿಕೊಳ್ತವೆ. ಆ ಸಮಯದಲ್ಲಿ ಗಾಳಿ ಜೋರಾಗಿ ಬೀಸ್ತಾ ಇದ್ದು ಎಲ್ಲವನ್ನು ಒಣಗಿಸುತ್ತೆ. ಆದರೆ ಈ ಆತ್ಮವನ್ನು ಒಣಗಿಸಲಿಕ್ಕೆ ಸಾಧ್ಯವಿಲ್ಲ. ಈ ಆತ್ಮದ ಸ್ವರೂಪವನ್ನು ಇಲ್ಲಿ ಕೃಷ್ಣ ತನ್ನ ಸುಲಭವಾದಂತಹ ಉದಾಹರಣೆಗಳ ಮೂಲಕ, ಅಂದರೆ ಇದನ್ನು ತುಂಡು ಮಾಡಲಿಕ್ಕೂ ಸಾಧ್ಯವಿಲ್ಲ, ಸುಡಲಿಕ್ಕೂ ಸಾಧ್ಯವಿಲ್ಲ, ಅಥವಾ ಒದ್ದೆ ಮಾಡಲಿಕ್ಕೂ ಸಾಧ್ಯವಿಲ್ಲ, ಅಥವಾ ಇದನ್ನು ಒದ್ದೆ ಆದರೆ ತಾನೇ ಒಣಗಿಸುವುದು, ಅದು ಒಣಗಿಸಲಿಕ್ಕೂ ಸಾಧ್ಯವಿಲ್ಲ. ಇದು ಈ ಆತ್ಮದ ಸ್ವರೂಪ ಅಂತ ಆ ಗೀತಾಚಾರ್ಯನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಸನ್ಮಂಗಲವಾಗಲಿ. ನಮಸ್ಕಾರ.